ಪಶ್ಚಿಮ ಘಟ್ಟಗಳ ಹಸಿರು ಪರ್ವತಗಳ ನಡುವೆ ಕಾಡಿನ ಮೌನದೊಳಗೆ ನೆಲೆಗೊಂಡಿರುವ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನವು ಕರ್ನಾಟಕದ ಅತ್ಯಂತ ಪವಿತ್ರ ಮತ್ತು ಶಕ್ತಿಯುತ ಕ್ಷೇತ್ರಗಳಲ್ಲಿ ಒಂದಾಗಿ ಪರಿಗಣಿಸಲ್ಪಡುತ್ತದೆ. ಬೆಳಗಿನ ಹೊತ್ತಿನಲ್ಲಿ ದೇವಸ್ಥಾನದ ಸುತ್ತಮುತ್ತ ಮಂಜು ಆವರಿಸಿಕೊಂಡಿರುತ್ತದೆ, ಗಾಳಿ ತಂಪಾಗಿರುತ್ತದೆ ಮತ್ತು ದೇವಸ್ಥಾನದ ಘಂಟೆಯ ನಾದವು ಆ ಮೌನವನ್ನು ಸೊಗಸಾಗಿ ಭೇದಿಸುತ್ತದೆ. ಈ ವಾತಾವರಣವೇ ಭಕ್ತರ ಮನಸ್ಸಿಗೆ ಒಂದು ವಿಭಿನ್ನ ಶಾಂತಿಯನ್ನು ನೀಡುತ್ತದೆ. ದೇವಾಲಯದ ಪ್ರವೇಶ ದ್ವಾರಕ್ಕೆ ಬಂದಾಗಲೇ ಭಕ್ತರು ಒಂದು ಭಕ್ತಿ ಭಾವದಿಂದ ಒಳಗೆ ಹೋಗುತ್ತಾರೆ. ಮುಖ್ಯ ಗೋಪುರ ಸರಳವಾದರೂ ಅದರಲ್ಲಿ ಒಂದು ಆಧ್ಯಾತ್ಮಿಕ ಆಕರ್ಷಣೆ ಇದೆ. ದೇವಸ್ಥಾನದ ಒಳಗೆ ಪ್ರವೇಶಿಸಿದಾಗ ದೀಪಗಳ ಬೆಳಕು ಮತ್ತು ಧೂಪದ ಸುವಾಸನೆ ಒಟ್ಟಿಗೆ ಒಂದು ದೈವಿಕ ಅನುಭವವನ್ನು ಸೃಷ್ಟಿಸುತ್ತದೆ. ಪ್ರತಿಯೊಬ್ಬ ಭಕ್ತನು ತನ್ನ ಮನಸ್ಸಿನಲ್ಲಿರುವ ಪ್ರಾರ್ಥನೆಗಳನ್ನು ಹೊತ್ತು ನಿಧಾನವಾಗಿ ಗರ್ಭಗುಡಿಯ ಕಡೆಗೆ ಸಾಗುತ್ತಾನೆ. ಈ ದೇವಸ್ಥಾನದ ಪ್ರಮುಖ ವಿಶೇಷತೆ ಎಂದರೆ ಇಲ್ಲಿ ನಡೆಯುವ ಪೂಜೆಗಳು ಮತ್ತು ವಿಧಿಗಳು. ವಿಶೇಷವಾಗಿ ಸರ್ಪ ದೋಷ ಪರಿಹಾರಕ್ಕಾಗಿ ಜನರು ದೇಶದ ವಿವಿಧ ಭಾಗಗಳಿಂದ ಇಲ್ಲಿಗೆ ಬರುತ್ತಾರೆ. ಆಶ್ಲೇಷ ಬಲಿ, ಸರ್ಪ ಸಂಸ್ಕಾರ, ನಾಗ ಪ್ರಾರ್ಥನೆ ಎಂಬಂತಹ ವಿಧಿಗಳು ಇಲ್ಲಿ ಅತ್ಯಂತ ಪ್ರಸಿದ್ಧ. ಈ ಪೂಜೆಗಳು ಕಟ್ಟುನಿಟ್ಟಾದ ನಿಯಮಗಳು ಮತ್ತು ಸಂಪ್ರದಾಯಗಳೊಂದಿಗೆ ನಡೆಯುತ್ತವೆ. ಪೂಜಾರಿಗಳು ವೇದ ಮಂತ್ರಗಳನ್ನು ಜಪಿಸುತ್ತಾ ಪೂಜೆಯ ಪ್ರತಿಯೊಂದು ಹಂತವನ್ನು ಶಾಸ್ತ್ರಾನುಸಾರವಾಗಿ ನೆರವೇರಿಸುತ್ತಾರೆ. ಬೆಳಗಿನ ಪೂಜೆಗಳು ದೇವಸ್ಥಾನದ ಜೀವನದಲ್ಲಿ ಅತ್ಯಂತ ಮಹತ್ವದ್ದಾಗಿದೆ. ಮುಂಜಾನೆ ದೇವಸ್ಥಾನ ತೆರೆಯುವ ಸಮಯದಲ್ಲಿ ಭಕ್ತರು ಈಗಾಗಲೇ ಸಾಲಿನಲ್ಲಿ ನಿಂತಿರುತ್ತಾರೆ. ಸುಪ್ರಭಾತ ಸೇವೆಯಿಂದ ಆರಂಭವಾಗಿ ಅಭಿಷೇಕ, ಅಲಂಕಾರ ಮತ್ತು ಮಹಾಮಂಗಳಾರತಿ ತನಕ ಪ್ರತಿಯೊಂದು ವಿಧಿಯು ಭಕ್ತರ ಮನಸ್ಸಿಗೆ ಭಕ್ತಿಯನ್ನು ತುಂಬುತ್ತದೆ. ಆ ಸಮಯದಲ್ಲಿ ಗಂಟೆಗಳ ಧ್ವನಿ, ಮಂತ್ರಗಳ ನಾದ ಮತ್ತು ದೀಪಗಳ ಜ್ಯೋತಿ ಎಲ್ಲ ಸೇರಿ ಒಂದು ಆಧ್ಯಾತ್ಮಿಕ ಶಕ್ತಿಯನ್ನು ನಿರ್ಮಿಸುತ್ತವೆ. ಗರ್ಭಗುಡಿಯ ಮುಂದೆ ನಿಂತಾಗ ಸ್ವಾಮಿಯ ದರ್ಶನವು ಭಕ್ತರಿಗೆ ಒಂದು ಅನನ್ಯ ಅನುಭವವನ್ನು ನೀಡುತ್ತದೆ. ಅಲ್ಲಿ ನಿಂತ ಕ್ಷಣದಲ್ಲಿ ಮನಸ್ಸಿನಲ್ಲಿರುವ ಚಿಂತೆಗಳು ನಿಧಾನವಾಗಿ ಕರಗುತ್ತವೆ. ಜನರು ತಮ್ಮ ಸಮಸ್ಯೆಗಳು, ಆಸೆಗಳು ಮತ್ತು ಕನಸುಗಳನ್ನು ದೇವರ ಮುಂದೆ ಇಡುತ್ತಾರೆ. ಕೆಲವರು ಮೌನವಾಗಿ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡುತ್ತಾರೆ, ಕೆಲವರು ಕಣ್ಣೀರಿನೊಂದಿಗೆ ದೇವರ ಮುಂದೆ ನಿಂತಿರುತ್ತಾರೆ. ದೇವಾಲಯದ ಸುತ್ತಮುತ್ತಲಿನ ಪರಿಸರ ಕೂಡ ವಿಶೇಷವಾಗಿದೆ. ಕಾಡಿನ ಮಧ್ಯದಲ್ಲಿರುವುದರಿಂದ ಇಲ್ಲಿ ಗಾಳಿ ಸ್ವಚ್ಛವಾಗಿರುತ್ತದೆ ಮತ್ತು ಪ್ರಕೃತಿ ತುಂಬ ಹತ್ತಿರವಾಗಿರುತ್ತದೆ. ದೇವಸ್ಥಾನದ ಹತ್ತಿರ ಹರಿಯುವ ಕುಮಾರಧಾರಾ ನದಿ ಭಕ್ತರಿಗೆ ಮತ್ತೊಂದು ಪವಿತ್ರ ಅನುಭವವನ್ನು ನೀಡುತ್ತದೆ. ಅನೇಕರು ದೇವರ ದರ್ಶನಕ್ಕಿಂತ ಮುಂಚೆ ಈ ನದಿಯಲ್ಲಿ ಸ್ನಾನ ಮಾಡಿ ಶುದ್ಧ ಮನಸ್ಸಿನಿಂದ ದೇವಸ್ಥಾನಕ್ಕೆ ಪ್ರವೇಶಿಸುತ್ತಾರೆ. ಹಬ್ಬಗಳ ಸಮಯದಲ್ಲಿ ಈ ದೇವಸ್ಥಾನ ಇನ್ನಷ್ಟು ಜೀವಂತವಾಗುತ್ತದೆ. ವಿಶೇಷವಾಗಿ ಸುಬ್ರಹ್ಮಣ್ಯ ಷಷ್ಠಿ ದಿನದಲ್ಲಿ ಸಾವಿರಾರು ಭಕ್ತರು ಇಲ್ಲಿ ಸೇರುತ್ತಾರೆ. ಆ ದಿನ ದೇವಸ್ಥಾನದ ಸುತ್ತಮುತ್ತ ಭಕ್ತಿ, ಉತ್ಸಾಹ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಸಂಭ್ರಮ ತುಂಬಿರುತ್ತದೆ. ದೀಪಗಳಿಂದ ಅಲಂಕರಿಸಲ್ಪಟ್ಟ ದೇವಸ್ಥಾನ, ಭಜನೆಗಳ ಧ್ವನಿ ಮತ್ತು ಭಕ್ತರ ಕೂಗು ಎಲ್ಲ ಸೇರಿ ಒಂದು ಮಹೋತ್ಸವದ ವಾತಾವರಣವನ್ನು ನಿರ್ಮಿಸುತ್ತದೆ. ಇಲ್ಲಿ ನಡೆಯುವ ಅನ್ನದಾನ ಕೂಡ ಒಂದು ಪ್ರಮುಖ ಸೇವೆ. ದೇವಸ್ಥಾನಕ್ಕೆ ಬರುವ ಸಾವಿರಾರು ಭಕ್ತರಿಗೆ ಉಚಿತವಾಗಿ ಊಟ ನೀಡಲಾಗುತ್ತದೆ. ಈ ಸೇವೆಯಲ್ಲಿ ಭಾಗವಹಿಸುವವರು ಇದನ್ನು ಒಂದು ಪುಣ್ಯ ಕಾರ್ಯವೆಂದು ಭಾವಿಸುತ್ತಾರೆ. ಭಕ್ತರು ಎಲ್ಲರೂ ಒಂದೇ ಸಾಲಿನಲ್ಲಿ ಕುಳಿತು ಸರಳವಾದರೂ ಸಾತ್ವಿಕವಾದ ಅನ್ನವನ್ನು ಸೇವಿಸುತ್ತಾರೆ. ಈ ಅನುಭವವು ಸಮಾನತೆ ಮತ್ತು ಭಕ್ತಿಯ ಭಾವವನ್ನು ಹೆಚ್ಚಿಸುತ್ತದೆ. ದೇವಾಲಯದ ವ್ಯವಸ್ಥೆಯು ಕೂಡ ಅತ್ಯಂತ ಶಿಸ್ತಿನಿಂದ ನಡೆಯುತ್ತದೆ. ಭಕ್ತರ ದರ್ಶನ, ವ್ಯವಸ್ಥೆ, ಪೂಜೆಗಳ ನಿರ್ವಹಣೆ ಮತ್ತು ಎಲ್ಲ ಸೇವೆಗಳು ಕ್ರಮಬದ್ಧವಾಗಿ ನಡೆಯುತ್ತವೆ. ಇದು ದೇವಸ್ಥಾನದ ಮಹತ್ವವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ದೂರದಿಂದ ಬಂದ ಭಕ್ತರು ಸಹ ಸುಲಭವಾಗಿ ದರ್ಶನ ಪಡೆಯುವಂತೆ ವ್ಯವಸ್ಥೆ ಮಾಡಲಾಗಿದೆ. ಸಂಜೆಯ ಸಮಯದಲ್ಲಿ ದೇವಸ್ಥಾನದ ವಾತಾವರಣ ಮತ್ತೆ ಒಂದು ವಿಭಿನ್ನ ರೂಪ ತಾಳುತ್ತದೆ. ಸೂರ್ಯಾಸ್ತದ ನಂತರ ದೀಪಗಳು ಬೆಳಗುತ್ತವೆ ಮತ್ತು ದೇವಸ್ಥಾನದ ಸುತ್ತಮುತ್ತ ಒಂದು ಮೃದುವಾದ ಬೆಳಕು ಹರಡುತ್ತದೆ. ಸಂಜೆ ಆರತಿ ಸಮಯದಲ್ಲಿ ಗಂಟೆಗಳ ನಾದ ಮತ್ತು ಮಂತ್ರಗಳ ಜಪ ಎಲ್ಲ ಸೇರಿ ಒಂದು ಶಾಂತ ಮತ್ತು ದೈವಿಕ ವಾತಾವರಣವನ್ನು ಸೃಷ್ಟಿಸುತ್ತವೆ. ಈ ಸಮಯದಲ್ಲಿ ದೇವರ ಮುಂದೆ ನಿಂತು ದರ್ಶನ ಮಾಡುವುದೇ ಒಂದು ಆಧ್ಯಾತ್ಮಿಕ ಅನುಭವ. ಇಲ್ಲಿ ಬರುವ ಪ್ರತಿಯೊಬ್ಬ ಭಕ್ತನಿಗೂ ಒಂದು ವಿಭಿನ್ನ ಅನುಭವ ಸಿಗುತ್ತದೆ. ಕೆಲವರಿಗೆ ಮನಃಶಾಂತಿ ಸಿಗುತ್ತೆ, ಕೆಲವರಿಗೆ ಸಮಸ್ಯೆಗಳ ಪರಿಹಾರ ಸಿಗುತ್ತೆ, ಕೆಲವರಿಗೆ ಒಂದು ಹೊಸ ಆಸೆ ಹುಟ್ಟುತ್ತದೆ. ಈ ದೇವಸ್ಥಾನವು ಕೇವಲ ಒಂದು ಪೂಜೆ ಮಾಡುವ ಸ್ಥಳವಲ್ಲ, ಅದು ಭಕ್ತರ ಜೀವನದಲ್ಲಿ ಒಂದು ಮಹತ್ವದ ತಿರುವು ತರಬಲ್ಲ ಶಕ್ತಿಯುತ ಕ್ಷೇತ್ರವಾಗಿದೆ. ಪ್ರತಿದಿನವೂ ಸಾವಿರಾರು ಜನರು ಇಲ್ಲಿ ಬರುತ್ತಾರೆ ತಮ್ಮ ಜೀವನದ ಕಥೆಗಳೊಂದಿಗೆ. ಆದರೆ ದೇವರ ಮುಂದೆ ನಿಂತಾಗ ಎಲ್ಲರೂ ಒಂದೇ ಆಗುತ್ತಾರೆ. ಭಕ್ತರು ಆ ಕ್ಷಣದಲ್ಲಿ ಧನ, ಸ್ಥಾನಮಾನ, ಸಮಸ್ಯೆಗಳು ಎಲ್ಲ ಹಿಂದೆ ಸರಿಯುತ್ತವೆ ಮತ್ತು ಉಳಿಯುವುದು ಕೇವಲ ಭಕ್ತಿ ಮತ್ತು ನಂಬಿಕೆ ಮಾತ್ರ.
ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನವು ತನ್ನ ಸರಳತೆಯಲ್ಲಿ ತನ್ನ ಮಹತ್ವವನ್ನು ಹೊತ್ತುಕೊಂಡಿದೆ. ಇದು ಒಂದು ಸ್ಥಳ ಮಾತ್ರವಲ್ಲ, ಇದು ಒಂದು ಅನುಭವ, ಒಂದು ನಂಬಿಕೆ ಮತ್ತು ಒಂದು ಶಾಶ್ವತ ಶಕ್ತಿ. ಬೆಳಗಿನ ಆ ಮೌನದ ನಂತರ ದೇವಸ್ಥಾನ ನಿಧಾನವಾಗಿ ಜೀವಂತವಾಗುತ್ತಾ ಹೋಗುತ್ತೆ. ಸೂರ್ಯನು ಪರ್ವತಗಳ ಹಿಂದಿನಿಂದ ತಲೆದೋರುತ್ತಿದ್ದಂತೆ ಕಾಡಿನೊಳಗೆ ಚಿಮ್ಮುವ ಬೆಳಕು ದೇವಸ್ಥಾನದ ಗೋಪುರದ ಮೇಲೆ ಬೀಳುತ್ತದೆ. ಆ ಹೊತ್ತಿಗೆ ದೇವಸ್ಥಾನದ ಸುತ್ತಮುತ್ತ ಈಗಾಗಲೇ ಭಕ್ತರ ಚಲನವಲನ ಹೆಚ್ಚಾಗಿರುತ್ತದೆ. ಯಾರೋ ತಮ್ಮ ಕುಟುಂಬದೊಂದಿಗೆ ಬರುತ್ತಾರೆ, ಯಾರೋ ಒಬ್ಬರೇ ಬರುತ್ತಾರೆ. ಕೆಲವರು ದೂರದ ಊರುಗಳಿಂದ ರಾತ್ರಿ ಪ್ರಯಾಣ ಮಾಡಿ ಬೆಳಿಗ್ಗೆಯೇ ಇಲ್ಲಿ ತಲುಪಿರುತ್ತಾರೆ. ಪ್ರತಿಯೊಬ್ಬರ ಮುಖದಲ್ಲೂ ಒಂದೇ ಭಾವನೆ, ದರ್ಶನದ ನಿರೀಕ್ಷೆ. ಕುಮಾರಧಾರಾ ನದಿಯ ದಡದಲ್ಲಿ ಆ ಸಮಯದಲ್ಲಿ ಒಂದು ವಿಶೇಷ ಚಟುವಟಿಕೆ ಕಾಣಿಸುತ್ತದೆ. ಭಕ್ತರು ತಣ್ಣನೆಯ ನೀರಿನಲ್ಲಿ ಸ್ನಾನ ಮಾಡಿ ತಮ್ಮ ಮನಸ್ಸನ್ನು ಶುದ್ಧಗೊಳಿಸಿಕೊಂಡು ದೇವಸ್ಥಾನದ ಕಡೆಗೆ ನಡೆಯುತ್ತಾರೆ. ನೀರಿನ ತಂಪು ದೇಹವನ್ನು ಸ್ಪರ್ಶಿಸಿದ ಕ್ಷಣದಲ್ಲಿ ಅವರೊಳಗಿನ ಒತ್ತಡ ನಿಧಾನವಾಗಿ ಕರಗುತ್ತಾ ಹೋಗುತ್ತೆ. ನದಿಯಿಂದ ದೇವಸ್ಥಾನಕ್ಕೆ ಹೋಗುವ ದಾರಿ ಕೂಡ ಒಂದು ಆಧ್ಯಾತ್ಮಿಕ ಪಯಣದಂತೆ ಅನಿಸುತ್ತದೆ. ಪ್ರತಿಯೊಂದು ಹೆಜ್ಜೆಯಲ್ಲೂ ಭಕ್ತಿ ಹೆಚ್ಚಾಗುತ್ತದೆ. ದೇವಾಲಯದ ಒಳಗೆ ಸಾಲಿನಲ್ಲಿ ನಿಂತಿರುವಾಗ ಸಮಯ ನಿಧಾನವಾಗಿ ಸಾಗುತ್ತಿರುವಂತೆ ಅನಿಸುತ್ತದೆ. ಆದರೆ ಆ ಕಾಯುವಿಕೆಯಲ್ಲಿಯೂ ಒಂದು ಶಾಂತಿ ಇರುತ್ತದೆ. ಸುತ್ತಮುತ್ತ ಕೇಳಿಸುವ ಮಂತ್ರಗಳ ಧ್ವನಿ, ಸ್ವಾಮಿ ಶರಣಂ ಎನ್ನುವ ಭಕ್ತರ ಜಪ ಮತ್ತು ದೀಪದ ಬೆಳಕು ಎಲ್ಲ ಸೇರಿ ಮನಸ್ಸನ್ನು ಬೇರೆ ಲೋಕಕ್ಕೆ ಕರೆದೊಯ್ಯುತ್ತದೆ. ಕೆಲವರು ಕೈಗಳನ್ನು ಜೋಡಿಸಿ ಕಣ್ಣು ಮುಚ್ಚಿ ನಿಂತಿರುತ್ತಾರೆ. ಕೆಲವರು ತಮ್ಮ ಮನಸ್ಸಿನಲ್ಲಿರುವ ಮಾತುಗಳನ್ನು ನಿಧಾನವಾಗಿ ದೇವರಿಗೆ ಹೇಳಿಕೊಳ್ಳುತ್ತಾರೆ. ಸಾಲು ಮುಂದೆ ಸಾಗುತ್ತಾ ಹೋಗುತ್ತಿದ್ದಂತೆ ಗರ್ಭಗುಡಿಯ ಹತ್ತಿರದ ವಾತಾವರಣ ಮತ್ತಷ್ಟು ಗಂಭೀರವಾಗುತ್ತದೆ. ಅಲ್ಲಿ ಒಂದು ವಿಚಿತ್ರವಾದ ಶಕ್ತಿ ಅನುಭವವಾಗುತ್ತದೆ. ಗಾಳಿಯಲ್ಲೇ ಒಂದು ಭಕ್ತಿ ತುಂಬಿದ ಕಂಪನ ಇದೆ ಎನಿಸುತ್ತದೆ. ಗರ್ಭಗುಡಿಯ ದ್ವಾರ ಹತ್ತಿರ ಬಂದಾಗ ಹೃದಯದ ಧಡಕ, ಧ್ವನಿ ಸ್ವಲ್ಪ ವೇಗವಾಗುತ್ತದೆ. ಈಗ ದರ್ಶನ ಸಿಗುತ್ತದೆ ಅನ್ನುವ ಆ ಕ್ಷಣ ಭಕ್ತರಿಗೆ ಅತ್ಯಂತ ವಿಶೇಷ. ಸ್ವಾಮಿಯ ದರ್ಶನ ಸಿಕ್ಕಾಗ ಆ ಕ್ಷಣ ಕೆಲವೇ ಸೆಕೆಂಡುಗಳಾಗಿರಬಹುದು, ಆದರೆ ಅದರ ಪರಿಣಾಮ ತುಂಬ ಗಾಢ. ಕೆಲವರು ಕಣ್ಣೀರಿನಿಂದ ದೇವರನ್ನು ನೋಡುವರು, ಕೆಲವರು ಮನಸ್ಸಿನಲ್ಲಿ ಪ್ರಾರ್ಥನೆಗಳನ್ನು ಪುನಃ ಪುನಃ ಹೇಳಿಕೊಳ್ಳುವರು. ಆ ಒಂದು ಕ್ಷಣದಲ್ಲಿ ಅವರು ತಮ್ಮ ಎಲ್ಲ ಕಷ್ಟಗಳನ್ನು ದೇವರ ಮುಂದೆ ಇಡುತ್ತಾರೆ. ಹೊರಗೆ ಬಂದಾಗ ಅವರ ಮುಖದಲ್ಲಿ ಒಂದು ಲಘುತನ ಕಾಣಿಸುತ್ತದೆ, ಹಾಗೆ ಏನೋ ಭಾರ ಇಳಿದಂತ ಅನುಭವ. ದರ್ಶನದ ನಂತರ ಅನೇಕರು ದೇವಸ್ಥಾನದ ಸುತ್ತಲೂ ಸುತ್ತಿ ಪ್ರಾರ್ಥನೆ ಮಾಡುತ್ತಾರೆ. ಕೆಲವರು ಮೌನವಾಗಿ ಕುಳಿತುಕೊಂಡು ಆ ವಾತಾವರಣವನ್ನು ಅನುಭವಿಸುತ್ತಾರೆ. ದೇವಸ್ಥಾನದ ಪ್ರಾಂಗಣದಲ್ಲಿ ಕುಳಿತುಕೊಂಡಾಗ ಕಾಡಿನ ಗಾಳಿ ನಿಧಾನವಾಗಿ ಬೀಸುತ್ತಾ ಮನಸ್ಸನ್ನು ಸಂಪೂರ್ಣವಾಗಿ ಶಾಂತಗೊಳಿಸುತ್ತದೆ. ಅಲ್ಲಿ ಯಾವುದೇ ಆತುರವಿಲ್ಲ, ಯಾವುದೇ ಗಡಿಬಿಡಿ ಇಲ್ಲ, ಕೇವಲ ಶಾಂತಿ. ಮಧ್ಯಾಹ್ನದ ವೇಳೆಗೆ ದೇವಸ್ಥಾನದ ಚಟುವಟಿಕೆ ಮತ್ತಷ್ಟು ಹೆಚ್ಚಾಗುತ್ತದೆ. ಪೂಜೆಗಳು ನಿರಂತರವಾಗಿ ನಡೆಯುತ್ತವೆ. ಪೂಜಾರಿಗಳ ಮಂತ್ರೋಚ್ಚಾರಣೆಗಳು, ಗಂಟೆಗಳ ನಾದ ಮತ್ತು ಭಕ್ತರ ಚಲನವಲನ ಎಲ್ಲ ಸೇರಿ ಒಂದು ಜೀವಂತ ಆಧ್ಯಾತ್ಮಿಕ ವಾತಾವರಣವನ್ನು ನಿರ್ಮಿಸುತ್ತವೆ. ಅನ್ನದಾನದ ಕಡೆಗೆ ಹೋಗುವ ಜನರ ಸಾಲು ಕೂಡ ಹೆಚ್ಚಾಗುತ್ತದೆ. ಎಲ್ಲರೂ ಒಂದೇ ರೀತಿಯಾಗಿ ಕುಳಿತು ಸರಳವಾದ ಅನ್ನವನ್ನು ಸೇವಿಸುತ್ತಾರೆ. ಆ ಊಟದಲ್ಲಿ ಒಂದು ತೃಪ್ತಿ ಇರುತ್ತದೆ. ಅದು ಕೇವಲ ಆಹಾರದಿಂದ ಮಾತ್ರವಲ್ಲ, ಅದು ಭಕ್ತಿಯಿಂದ ಕೂಡಿದ ಸೇವೆಯಿಂದ ಬರುತ್ತದೆ. ಸಂಜೆಯ ಹೊತ್ತಿಗೆ ದೇವಸ್ಥಾನ ಮತ್ತೆ ತನ್ನದೇ ಆದ ಒಂದು ಮೃದುವಾದ ರೂಪ ತಾಳುತ್ತದೆ. ಬೆಳಕು ನಿಧಾನವಾಗಿ ಕಡಿಮೆಯಾಗುತ್ತಾ ದೀಪಗಳ ಜ್ಯೋತಿ ಹೆಚ್ಚಾಗುತ್ತದೆ. ದೇವಸ್ಥಾನದ ಸುತ್ತಮುತ್ತಲೂ ದೀಪಗಳು ಬೆಳಗುತ್ತವೆ. ಆ ಬೆಳಕು ಕಾಡಿನ ಮಧ್ಯದಲ್ಲಿ ಒಂದು ದೈವಿಕ ದೃಶ್ಯವನ್ನು ಸೃಷ್ಟಿಸುತ್ತೆ. ಆ ಸಮಯದಲ್ಲಿ ನಡೆಯುವ ಆರತಿ ಭಕ್ತರಿಗೆ ಅತ್ಯಂತ ಆಕರ್ಷಕ. ಆರತಿ ಆರಂಭವಾದಾಗ ಗಂಟೆಗಳ ನಾದ ಗಂಭೀರವಾಗಿ ಕೇಳಿಸುತ್ತದೆ. ಮಂತ್ರಗಳ ಜಪ ಗಾಳಿಯಲ್ಲಿ ಪ್ರತಿಧ್ವನಿಸುತ್ತದೆ. ದೀಪದ ಜ್ಯೋತಿ ಸ್ವಾಮಿಯ ಮುಂದೆ ವೃತ್ತವಾಗಿ ತಿರುಗುವಾಗ ಆ ಬೆಳಕು ಭಕ್ತರ ಮುಖಗಳ ಮೇಲೆ ಬೆಳಗುತ್ತದೆ. ಆ ಕ್ಷಣದಲ್ಲಿ ಎಲ್ಲರೂ ಮೌನವಾಗುತ್ತಾರೆ. ಆ ಮೌನದಲ್ಲಿ ಒಂದು ಭಕ್ತಿ ತುಂಬಿದ ಶಕ್ತಿ ಇದೆ. ಆರತಿ ಮುಗಿದ ನಂತರ ಕೆಲವರು ನಿಧಾನವಾಗಿ ಹೊರಗೆ ಬರುತ್ತಾರೆ. ಇನ್ನು ಕೆಲವರು ಅಲ್ಲೇ ನಿಂತು ಆ ವಾತಾವರಣವನ್ನು ಅನುಭವಿಸುತ್ತಾರೆ. ದೇವಸ್ಥಾನದ ಹೊರಗೆ ಬಂದಾಗ ಕಾಡಿನ ತಂಪು ಗಾಳಿ ಮತ್ತೆ ಅವರನ್ನು ಸ್ವಾಗತಿಸುತ್ತದೆ. ಆದರೆ ಅವರೊಳಗಿನ ಮನಸ್ಸು ಈಗ ಬದಲಾಗಿದೆ. ಹೆಚ್ಚು ಶಾಂತ, ಹೆಚ್ಚು ಸ್ಥಿರ. ರಾತ್ರಿ ಹೊತ್ತಿಗೆ ದೇವಸ್ಥಾನ ನಿಧಾನವಾಗಿ ಮೌನವಾಗುತ್ತೆ. ಜನರ ಸಂಖ್ಯೆಯೂ ಕಡಿಮೆಯಾಗುತ್ತೆ, ಆದರೆ ಆ ಸ್ಥಳದ ಶಕ್ತಿ ಕಡಿಮೆಯಾಗುವುದಿಲ್ಲ. ಅದು ಅಲ್ಲಿ ಹಾಗೆಯೇ ಉಳಿಯುತ್ತದೆ. ಕಾಡಿನ ಮಧ್ಯದಲ್ಲಿ ದೀಪಗಳ ಮೃದುವಾದ ಬೆಳಕಿನಲ್ಲಿ ದೇವಾಲಯ ಒಂದು ಶಾಶ್ವತ ಶಾಂತಿಯ ಸಂಕೇತವಾಗಿ ನಿಂತಿರುತ್ತದೆ. ಇಲ್ಲಿ ಬರುವ ಪ್ರತಿಯೊಬ್ಬರೂ ಒಂದೇ ರೀತಿಯ ಅನುಭವ ಪಡೆಯುವುದಿಲ್ಲ, ಆದರೆ ಎಲ್ಲರೂ ಏನಾದರೂ ಒಂದು ಪಡೆದು ಹೋಗುತ್ತಾರೆ. ಕೆಲವರು ಉತ್ತರಗಳನ್ನು ಪಡೆಯುತ್ತಾರೆ, ಕೆಲವರು ಶಾಂತಿಯನ್ನು, ಕೆಲವರು ಹೊಸ ನಂಬಿಕೆಯನ್ನು,
ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಕಳೆಯುವ ಒಂದು ದಿನ ಕೇವಲ ಒಂದು ದಿನವಾಗಿರುವುದಿಲ್ಲ. ಅದು ಒಂದು ಅನುಭವವಾಗುತ್ತದೆ, ಒಂದು ನೆನಪಾಗುತ್ತದೆ ಮತ್ತು ಬಹಳ ಸಮಯದವರೆಗೆ ಮನಸ್ಸಿನಲ್ಲಿ ಉಳಿಯುವ ಒಂದು ಆಧ್ಯಾತ್ಮಿಕ ಪಯಣವಾಗುತ್ತದೆ. ಸಂಜೆಯ ಆರತಿಯ ನಂತರವೂ ದೇವಸ್ಥಾನದ ವಾತಾವರಣ ಸಂಪೂರ್ಣವಾಗಿ ಖಾಲಿಯಾಗುವುದಿಲ್ಲ. ನಿಧಾನವಾಗಿ ಜನರ ಸಂಖ್ಯೆ ಕಡಿಮೆಯಾಗುತ್ತಾ ಹೋದರೂ ಅಲ್ಲಿರುವ ಶಾಂತಿ ಇನ್ನಷ್ಟು ಗಾಢವಾಗುತ್ತದೆ. ಆ ಸಮಯದಲ್ಲಿ ದೇವಸ್ಥಾನದ ಪ್ರಾಂಗಣದಲ್ಲಿ ಕುಳಿತುಕೊಂಡಿರುವ ಭಕ್ತರನ್ನ ಗಮನಿಸಿದರೆ ಅವರ ಮುಖಗಳಲ್ಲಿ ಒಂದು ವಿಚಿತ್ರವಾದ ಸಮಾಧಾನ ಕಾಣುತ್ತದೆ. ಯಾರೂ ಮಾತನಾಡುವುದಿಲ್ಲ, ಆದರೆ ಎಲ್ಲರ ಮನಸ್ಸಿನಲ್ಲೂ ಒಂದೇ ರೀತಿಯ ಭಾವನೆ ಹರಿದಾಡುತ್ತದೆ. ಇಲ್ಲಿ ಇನ್ನೂ ಸ್ವಲ್ಪ ಸಮಯ ಇರಬೇಕು ಎನ್ನುವ ಆಸೆ. ದೇವಾಲಯದ ಒಳಗಿನ ದೀಪಗಳು ಮೃದುವಾಗಿ ಹೊಳೆಯುತ್ತಾ ಇರುವಾಗ ಕಲ್ಲಿನ ಗೋಡೆಗಳ ಮೇಲೆ ಆ ಬೆಳಕು ಪ್ರತಿಬಿಂಬಿಸುತ್ತದೆ. ಆ ಪ್ರತಿಬಿಂಬದಲ್ಲಿ ಒಂದು ಪುರಾತನತೆ ಕಾಣಿಸುತ್ತದೆ, ಒಂದು ಶಾಶ್ವತತೆ ಕಾಣಿಸುತ್ತದೆ. ದೇವಸ್ಥಾನದ ಪ್ರತಿಯೊಂದು ಕಲ್ಲು, ಪ್ರತಿಯೊಂದು ದಾರಿ, ಪ್ರತಿಯೊಂದು ಮೂಲೆ ಎಲ್ಲವೂ ಸಾವಿರಾರು ಭಕ್ತರ ಹೆಜ್ಜೆ ಗುರುತುಗಳನ್ನು ಹೊತ್ತಿವೆ ಅನ್ನುವಂತೆ ಅನಿಸುತ್ತದೆ. ಪ್ರದಕ್ಷಿಣೆ ಮಾಡುವ ದಾರಿಯಲ್ಲಿ ನಿಧಾನವಾಗಿ ನಡೆದು ಹೋಗುವಾಗ ಭಕ್ತರು ತಮ್ಮೊಳಗಿನ ಮಾತುಗಳನ್ನು ದೇವರಿಗೆ ಹೇಳಿಕೊಳ್ಳುತ್ತಾರೆ. ಪ್ರತಿಯೊಂದು ಹೆಜ್ಜೆಯಲ್ಲೂ ಒಂದು ಪ್ರಾರ್ಥನೆ, ಪ್ರತಿಯೊಂದು ಉಸಿರಲ್ಲೂ ಒಂದು ನಂಬಿಕೆ. ಕೆಲವರು ಜಪ ಮಾಡುತ್ತಾ ನಡೆದುಕೊಳ್ಳುತ್ತಾರೆ, ಕೆಲವರು ಮೌನವಾಗಿ ಕಣ್ಣು ಮುಚ್ಚಿಕೊಂಡೇ ಮುಂದೆ ಸಾಗುತ್ತಾರೆ. ಆ ನಡೆ ಒಂದು ಸಾಮಾನ್ಯ ನಡೆಯಲ್ಲ, ಅದು ಒಂದು ಬೆಳಕಿನ ಪಯಣ, ಅದು ಒಂದು ಒಳಗಿನ ಪಯಣ. ದೇವಸ್ಥಾನದ ಸುತ್ತಲಿನ ಕಾಡು ಕೂಡ ಆ ಸಮಯದಲ್ಲಿ ತನ್ನದೇ ಆದ ಮೌನವನ್ನು ಹೊಂದಿರುತ್ತದೆ. ಹಕ್ಕಿಗಳ ಧ್ವನಿ ಕಡಿಮೆಯಾಗುತ್ತದೆ, ಗಾಳಿಯ ಸದ್ದು ಮಾತ್ರ ನಿಧಾನವಾಗಿ ಕೇಳಿಸುತ್ತದೆ. ಆ ಮೌನದಲ್ಲಿ ದೇವಸ್ಥಾನದ ದೀಪಗಳ ಬೆಳಕು ಇನ್ನಷ್ಟು ಸ್ಪಷ್ಟವಾಗಿ ಕಾಣುತ್ತದೆ. ಅದು ಕೇವಲ ಬೆಳಕಲ್ಲ, ಅದು ಒಂದು ಮಾರ್ಗದರ್ಶಕದಂತೆ ಅನಿಸುತ್ತದೆ. ಕೆಲವರು ದೇವಸ್ಥಾನದ ಒಂದು ಮೂಲೆಯಲ್ಲಿ ಕುಳಿತುಕೊಂಡು ತಮ್ಮ ಜೀವನದ ಬಗ್ಗೆ ಯೋಚಿಸುತ್ತಾರೆ. ಇಲ್ಲಿ ಬಂದ ನಂತರ ತಮ್ಮ ಮನಸ್ಸಿನಲ್ಲಿ ಏನೋ ಬದಲಾವಣೆಯಾಗಿದೆ ಅನ್ನಿಸುವ ಭಾವನೆ ಅವರಿಗೆ ಬರುತ್ತದೆ. ಕೆಲವು ಪ್ರಶ್ನೆಗಳು ನಿಧಾನವಾಗಿ ಸ್ಪಷ್ಟವಾಗುತ್ತವೆ, ಕೆಲವು ಭಯಗಳು ನಿಧಾನವಾಗಿ ದೂರವಾಗುತ್ತವೆ. ಈ ಸ್ಥಳವು ಉತ್ತರಗಳನ್ನು ಕೊಡುತ್ತದೆಯೋ ಅಥವಾ ಮನಸ್ಸನ್ನು ಶಾಂತಗೊಳಿಸಿ ಉತ್ತರಗಳನ್ನು ಕಂಡುಕೊಳ್ಳಲು ಸಹಾಯ ಮಾಡುತ್ತದೆಯೋ ಅದು ಪ್ರತಿಯೊಬ್ಬರ ಅನುಭವ. ರಾತ್ರಿ ಇನ್ನಷ್ಟು ಗಾಢವಾಗುತ್ತಾ ಹೋದಂತೆ ದೇವಸ್ಥಾನದ ಸುತ್ತಮುತ್ತಲಿನ ಬೆಳಕು ಕಡಿಮೆಯಾಗುತ್ತದೆ, ಆದರೆ ಗರ್ಭಗುಡಿಯೊಳಗಿನ ದೀಪದ ಜ್ಯೋತಿ ಎಂದಿಗೂ ಆರದಂತೆ ಹೊಳೆಯುತ್ತಿರುತ್ತದೆ ಅನ್ನಿಸುವ ಭಾವನೆ ಭಕ್ತರಿಗೆ ಬರುತ್ತದೆ. ಆ ಬೆಳಕು ಒಂದು ನಂಬಿಕೆಯ ಸಂಕೇತ, ಯಾವ ಪರಿಸ್ಥಿತಿಯಲ್ಲೂ ಆರದ ಒಂದು ದೈವಿಕ ಶಕ್ತಿ. ಹೊರಗೆ ಬಂದಾಗ ಆಕಾಶದಲ್ಲಿ ನಕ್ಷತ್ರಗಳು ಸ್ಪಷ್ಟವಾಗಿ ಕಾಣಿಸುತ್ತವೆ. ಕಾಡಿನ ಮಧ್ಯದಲ್ಲಿ ನಗರದ ಗದ್ದಲದಿಂದ ದೂರವಾಗಿ ಆಕಾಶವು ಇಲ್ಲಿ ಇನ್ನಷ್ಟು ಹತ್ತಿರವಾಗಿದೆಯೇ ಅನ್ನಿಸುವಂತೆ ಕಾಣುತ್ತದೆ. ಆ ಕ್ಷಣದಲ್ಲಿ ಭಕ್ತರು ತಮ್ಮೊಳಗೆ ಒಂದು ಶಾಂತಿಯನ್ನು ಅನುಭವಿಸುತ್ತಾರೆ. ಅದು ಪದಗಳಲ್ಲಿ ಹೇಳಲು ಕಷ್ಟವಾದ ಒಂದು ಅನುಭವ. ಕೆಲವರು ದೇವಸ್ಥಾನದ ಹೊರಗೆ ನಿಂತು ಕೊನೆಯ ಸಲ ಗೋಪುರವನ್ನು ನೋಡುವರು, ಮತ್ತೆ ಬರಬೇಕು ಎನ್ನುವ ಒಂದು ಆಲೋಚನೆ ಅವರ ಮನಸ್ಸಿನಲ್ಲಿ ಮೂಡುತ್ತದೆ. ಅವರು ಹಿಂದಿರುಗುವಾಗ ತಮ್ಮ ಜೊತೆ ಕೇವಲ ನೆನಪುಗಳನ್ನು ಮಾತ್ರ ತೆಗೆದುಕೊಂಡು ಹೋಗುವುದಿಲ್ಲ, ಅವರು ಒಂದು ಶಕ್ತಿ, ಒಂದು ನಂಬಿಕೆ, ಒಂದು ಧೈರ್ಯವನ್ನು ಕೂಡ ತೆಗೆದುಕೊಂಡು ಹೋಗುತ್ತಾರೆ. ಪ್ರತಿ ಭೇಟಿಯೂ ವಿಭಿನ್ನ, ಆದರೆ ಪ್ರತಿಯೊಂದು ಭೇಟಿಯೂ ವಿಶೇಷ. ಇಲ್ಲಿ ಬರುವವರು ತಮ್ಮ ಸಮಸ್ಯೆಗಳೊಂದಿಗೆ ಬರುತ್ತಾರೆ, ಆದರೆ ಹಿಂದಿರುಗುವಾಗ ಅವರ ಮನಸ್ಸಿನಲ್ಲಿ ಒಂದು ಲಘುತನವಿರುತ್ತದೆ. ಅದು ಸಮಸ್ಯೆಗಳು ಸಂಪೂರ್ಣವಾಗಿ ಹೋಗಿದ್ದರಿಂದ ಅಲ್ಲ, ಆದರೆ ಅವನ್ನು ಎದುರಿಸುವ ಶಕ್ತಿ ದೊರೆತಿದ್ದರಿಂದ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನವು ಕೇವಲ ಒಂದು ಸ್ಥಳವಲ್ಲ, ಅದು ಒಂದು ಅನುಭವ, ಒಂದು ಆಧ್ಯಾತ್ಮಿಕ ಪಯಣ, ಒಂದು ಮೌನ ಸಂಭಾಷಣೆ, ಭಕ್ತ ಮತ್ತು ದೈವದ ನಡುವೆ ನಡೆಯುವ ಒಂದು ಅದೃಶ್ಯ ಸಂವಾದ.